ಗೌರವಾನ್ವಿತ ಅತಿಥಿಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧು ಮತ್ತು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಮೊಟ್ಟ ಮೊದಲನೇದಾಗಿ ಹೊನ್ನಾವರದ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದಂಥ ಮಾಧ್ಯಮದ ಸ್ನೇಹಿತರು ಆದಂಥ ಸನ್ಮಾನ್ಯ ಶ್ರೀ ಕೃಷ್ಣಾನಂದ್ ಭಟ್ರವರ ತಂಡಕ್ಕೆ ನಾನು ಮೊಟ್ಟ ಮೊದಲನೇದಾಗಿ ಒಂದು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮ ಪ್ರಾರಂಭವಾಗುವ ಪೂರ್ವದಲ್ಲಿ ಸ್ನೇಹಿತರಾದಂಥ ವಿನಾಯಕ್ ಶೆಟ್ಟಿ ಅವರು ಬಂದರು, ನನಗೆ ಹೇಳಿದರು, ಸರ್ ಅರ್ಧ ಗಂಟೆ ವೇಟ್ ಮಾಡಿರಿ, ಸ್ವಲ್ಪ ಜನ ಕಡಿಮೆ ಇದ್ದಾರೆ, ಜನ ಬಂದ ನಂತರ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಎನ್ನುವಂಥ ಒಂದು ಮಾತನ್ನು ವಿನಾಯಕ್ ಶೆಟ್ಟಿ ನನಗೆ ಹೇಳಿದರು. ನಾನು ವಿನಾಯಕ್ ಶೆಟ್ಟಿಗೆ ಹೇಳಿದೆ, ನಮ್ಮ ಕುಮಟಾ ಮತ್ತು ಹೊನ್ನಾವರ ಅಥವಾ ಕರಾವಳಿ ಪ್ರದೇಶದ ಜನ ಭಾಳ ಬುದ್ಧಿವಂತರಿದ್ದಾರೆ, ಸಭಾ ಕಾರ್ಯಕ್ರಮ 1 ರಿಂದ 1.5 ಗಂಟೆ ತಾಗ್ತದೆ, ಹೀಗಾಗಿ ಪ್ರೇಕ್ಷಕರು ಅದರ ನಂತರ ಬರ್ತಾರೆ, ಭಾಳ ಬುದ್ಧಿವಂತ ಜನ ನಮ್ಮಲ್ಲಿ ಇರೋದ್ರಿಂದ ನಮ್ಮ ಸಭಾ ಕಾರ್ಯಕ್ರಮ ಎಷ್ಟು ಬೇಗ ಮುಗೀತದೆಯೋ ಅಷ್ಟು ಬೇಗ ನಿಮಗೆ ಪ್ರೇಕ್ಷಕರು ಬಂದು ಸೇರ್ತಾರೆ, ಹೀಗಾಗಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿರಿ ಅನ್ನುವಂಥ ಮಾತನ್ನು ನಾನು ವಿನಾಯಕ್ ಶೆಟ್ಟಿಗೆ ಹೇಳಿದೆ. ಅದು ಸತ್ಯ ಅಂತ ನನಗೆ ಅನಿಸ್ತಾ ಇದೆ. ಏನೇ ಇರಲಿ, ಹೊನ್ನಾವರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗಬೇಕಾಗಿತ್ತು ಅನ್ನುವಂಥದ್ದನ್ನು ನಾನು ಸಹ ಬಹಳಷ್ಟು ವರ್ಷಗಳಿಂದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹಲವು ಸ್ನೇಹಿತರ ಜೊತೆ ಚರ್ಚೆಯನ್ನು ಸಹ ಮಾಡಿದೆ. ಆದರೆ ನನ್ನ ಕಾರ್ಯಬಾಹುಲ್ಯದ ಮೂಲಕ ಇರ್ಬೋದು ಅಥವಾ ನಮ್ಮ ದೇಶಕ್ಕೆ ಬಂದಂಥ ಒಂದು ಕರೋನಾ ಮಹಾಮಾರಿ ರೋಗದಿಂದ 1-2 ವರ್ಷ ನಮಗೆ ಮಾಡಲಿಕ್ಕೆ ಸ್ವಲ್ಪ ಸಮಸ್ಯೆ ಆಯಿತು. ಅದರ ನಂತರ ಮತ್ತೆ ಚುನಾವಣೆ ಬಂತು, ಮತ್ತು ಚುನಾವಣೆ ಆದ ನಂತರ ಮತ್ತೆ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥದ್ದು. ಬಹುಶಃ ಇಂಥ ಸಂಘಟನೆ ಮಾಡೋದು ವೇದಿಕೆಯ ಮುಂಭಾಗದಲ್ಲಿ ಕುಂತಂಥವರಿಗೆ ಅಥವಾ ವೇದಿಕೆಯ ಮೇಲ್ಗಡೆ ಕುಂತವರಿಗೆ ಅದರ ಕಷ್ಟ ಏನು ಅನ್ನುವಂಥದ್ದು ಗೊತ್ತಾಗೋದಿಲ್ಲ ಅನ್ನುವಂಥದ್ದನ್ನು. ಯಾಕೆಂದರೆ ನಾವೆಲ್ಲರೂ ಬಹುಶಃ ವೇದಿಕೆ ಮೇಲೆ ಕೊಡ್ತಂಥ ಎಲ್ಲ ಗಣ್ಯರಿಗೆ ಗೊತ್ತಿರ್ತದೆ, ನಾವು ಯಾವುದಾದ್ರೂ ಒಂದು ಚಿಕ್ಕ ಕಾರ್ಯಕ್ರಮ, ಒಂದು ಟೂರ್ನಾಮೆಂಟ್, ಅದು ವಾಲಿಬಾಲ್ ಟೂರ್ನಾಮೆಂಟ್ ಇರ್ಬೋದು ಅಥವಾ ಕಬಡ್ಡಿ ಟೂರ್ನಾಮೆಂಟ್ ಇರ್ಬೋದು, ಅಂಥ ಒಂದು ಟೂರ್ನಾಮೆಂಟ್ ಮಾಡಲಿಕ್ಕೆ ಅಥವಾ ಸಂಘಟನೆ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನುವಂಥದ್ದು ಆ ಸಂಘಟಕರಿಗೆ ಮಾತ್ರ ಆ ಕಷ್ಟ ಗೊತ್ತಾಗ್ತದೆ. ಅಂಥದ್ರಲ್ಲಿ ಇವತ್ತು ನಮ್ಮ ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನವರು ಎಷ್ಟು ದಿವಸ ಬಿಟ್ಟರೆ 3 ದಿವಸನ 5 ದಿವಸ 4 ದಿನ ನೋಡಿ, ಭಾಳ ಕಷ್ಟದ ಕೆಲಸ. 4 ದಿನ ಸಂಘಟನೆ ಮಾಡಬೇಕಾದ್ರೆ ಬಹುಶಃ ಅವರು ಒಂದು 15 ದಿವಸ ಮುಂಚಿತವಾಗಿ ಅವರೆಲ್ಲ ಸ್ನೇಹಿತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ, ಸಂಘಟನೆ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟಿರ್ತಾರೆ ಅನ್ನುವಂಥದ್ದು ನನಗೆ ಗೊತ್ತಿದೆ. ನಾನು ಸಹ ಕಳೆದ ಒಂದು 7-8 ವರ್ಷಗಳ ಹಿಂದೆ ಕುಮಟಾ ಹಬ್ಬ ಅನ್ನುವಂಥ ಪ್ರಾರಂಭವನ್ನು ನಮ್ಮೆಲ್ಲ ಸ್ನೇಹಿತರ ಜೊತೆ ನಾವು ಮಾಡಿದ್ವಿ. ಭಾಳ ಒಳ್ಳೆಯ ಕಾರ್ಯಕ್ರಮ ಕುಮಟಾ ಮಣಕೆ ಮೈದಾನದಲ್ಲಿ ಆಗಿತ್ತು. ಆ ಸಂದರ್ಭದಲ್ಲಿ ಹೊನ್ನಾವರದಿಂದನೂ ಬಹಳಷ್ಟು ಜನ ಪ್ರೇಕ್ಷಕರು ಬಂದು ಆ ಕಾರ್ಯಕ್ರಮವನ್ನು ನೋಡ್ತಾ ಇದ್ದಿದ್ದನ್ನು ನಾನು ನೋಡಿದ್ದೇನೆ. ಹೀಗಾಗಿ ಇವತ್ತು ಹೊನ್ನಾವರಕ್ಕೂ ಇಂಥ ಅವಶ್ಯಕತೆ ಇತ್ತು. ಯಾಕೆ ಅಂತ ಹೇಳಿದರೆ ಹೊನ್ನಾವರದಲ್ಲಿ ಸಾಕಷ್ಟು ಕಲಾವಿದರು, ಅದರಲ್ಲೂ ವಿಶೇಷವಾಗಿ ಯಕ್ಷಗಾನ ಕಲಾವಿದರು ನಮ್ಮ ಹೊನ್ನಾವರ ತಾಲೂಕಿನಲ್ಲಿ ಭಾಳಷ್ಟು ಕಲಾವಿದರು ಬೆಳೆದು ಬಂದಂಥದ್ದನ್ನು ನಾನು ನೋಡಿದ್ದೇನೆ. ಅದರಲ್ಲಿ ಮುಖ್ಯವಾಗಿ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರನ್ನು ನಾವು ನೆನೆಸ್ಕೊಳ್ಬೇಕಾಗ್ತದೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಂಥವ್ರು ಅವರು. ಅಂಥ ಕಲಾವಿದರು ಈ ಒಂದು ನಾಡಿನಲ್ಲಿ, ಈ ಒಂದು ಊರಿನಲ್ಲಿ ಹುಟ್ಟಿದಂಥವರು. ಕೆರೆಮನೆ ಶಂಭು ಹೆಗಡೆಯವರು ಇರ್ಬೋದು, ಅಥವಾ ಕೊಂಡದಕುಳಿ ರಾಮಚಂದ್ರ ಹೆಗಡೆಯವರು ಇರ್ಬೋದು. ಇವರೆಲ್ಲ ನಮ್ಮ ಹೊನ್ನಾವರವನ್ನು ಬೆಳೆಸಿದಂಥವ್ರು, ಹೊನ್ನಾವರವನ್ನು ಗುರುತಿಸಿದಂಥವ್ರು. ಒಂದು ರಾಜ್ಯ ಮಟ್ಟದಲ್ಲಿ ಗುರುತಿಸಬೇಕಾದ್ರೆ ಇಂಥ ಕಲಾವಿದರು, ಅವರ ಶ್ರಮ ಬಹಳಷ್ಟು ಇತ್ತು ಅನ್ನುವಂಥದ್ದನ್ನು. ಹೀಗಾಗಿ ಇವತ್ತು ಈ ಒಂದು ಸಂಘಟನೆಯವರು ಕಲೆಯನ್ನು ಉಳಿಸ್ಕೊಳ್ಬೇಕು, ಕಲಾವಿದರನ್ನು ಉಳಿಸ್ಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಸಂಘಟನೆಯನ್ನು ಮಾಡಿದ್ದಾರೆ. ಈ ಸಂಘಟನೆ ಯಶಸ್ವಿ ಆಗ್ತದೆ ಅನ್ನುವಂಥ ಒಂದು ವಿಶ್ವಾಸ ಸಹ ನನಗಿದೆ. ಈಗಾಗಲೇ ಸಾಕಷ್ಟು ಪ್ರೇಕ್ಷಕರು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ. ಅವರೆಲ್ಲ ಸ್ಟಾಲ್ನ ಬಳಿ ಇದ್ದಾರೆ. ಬಹುಶಃ ಅವರಿಗೆ ಮ್ಯೂಸಿಕ್ ಸೌಂಡ್ ಬಂದ ನಂತರ ತಾವೆಲ್ಲರೂ ಮುಂದೆ ಕೂತ್ಕೊಳ್ಬೇಕು ಎನ್ನುವಂಥ ಭಾವನೆಯಿಂದ ಈ ಕಾರ್ಯಕ್ರಮವನ್ನು
ವೀಕ್ಷಣೆಯನ್ನು ಮಾಡಲಿಕ್ಕೆ ಬರಲಿಕ್ಕಿದ್ದಾರೆ ಎನ್ನುವಂಥ ಭಾವನೆ ನನಗೂ ಇದೆ. ಒಟ್ಟಾರೆಯಾಗಿ ನಮ್ಮ ಹೊನ್ನಾವರದ ಕಲೆಯನ್ನು ಉಳಿಸ್ಕೊಳ್ಳುವಂಥದ್ದು, ಕಲಾವಿದರನ್ನು ಉಳಿಸ್ಕೊಳ್ಳುವಂಥ ಕೆಲಸ ಸರ್ಕಾರ ಮಾಡಬೇಕಾದಂಥ ಕೆಲಸ ಇವತ್ತು ಇಂಥ ಒಂದು ಸಂಘಟನೆಯವರು ಮಾಡ್ತಾ ಇದ್ದಾರೆ. ಹೀಗಾಗಿ ಆ ಸಂಘಟನೆಯವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅನ್ನುವಂಥದ್ದನ್ನು ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರಂತರ ಪರಿಶ್ರಮ, ಜನರ ಬಗೆಗಿನ ಪ್ರೀತಿ, ಸರಳ ನಡವಳಿಕೆ ಒಬ್ಬ ವ್ಯಕ್ತಿಯನ್ನ ಉನ್ನತ ಸ್ಥಾನಕ್ಕೆ ಏರಿಸಬಹುದು ಎಂಬುದಕ್ಕೆ ಸನ್ಮಾನ್ಯ ದಿನಕರ ಕೆ ಶೆಟ್ಟಿಯವರೇ ಸಾಕ್ಷಿಯಾಗಿದೆ. ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿಗೆ ಶಾಸಕ ಸ್ಥಾನವನ್ನ ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕತೆಯನ್ನು ಮಾಡಿದಂಥವರು ಶ್ರೀಯುತ ದಿನಕರ ಶೆಟ್ಟಿಯವರು. ಮಾನ್ಯರೇ, ಇವತ್ತಿನ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿ ನಮ್ಮ ಜೊತೆ ಉದ್ಘಾಟನಾ ಸಂದೇಶವನ್ನು ಹಂಚಿಕೊಂಡಿದ್ದೀರಿ. ನಿಮಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೊನ್ನಾವರದ ಸಮಸ್ತ ಜನತೆಯ ಪರವಾಗಿ ನೀಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ತಾನು ಮಾಡುವ ಕಾಯಕದಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತೆ ಇದ್ದರೆ ಆ ವ್ಯಕ್ತಿ ಎಲ್ಲರಿಂದಲೂ ಪ್ರಶಂಸೆಗೆ ಮತ್ತು ಗೌರವಿಸಲ್ಪಡುತ್ತಾನೆ ಎನ್ನುವುದಕ್ಕೆ ಇವತ್ತಿನ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ನಿರ್ವಹಿಸಿರುವಂತಹ ಮತ್ತು ಹೊನ್ನಾವರ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವಂತಹ ಶ್ರೀ ಮಂಜುನಾಥ್ ಎಲ್ ನಾಯಕ್ ರವರೇ ಕಾರಣ. ಮಾನ್ಯರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನಿರ್ವಹಿಸಿದ್ದೀರಿ. ನಿಮ್ಮ ಸಂದೇಶಕ್ಕಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಪ್ರಪ್ರಥಮವಾಗಿ ಸ್ಥಳೀಯ ಶಕ್ತಿ ದೇವರಿಗೆ ನಮಸ್ಕರಿಸುತ್ತಾ, ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಆಶ್ರಯದಲ್ಲಿ ಹಮ್ಮಿಕೊಂಡಂಥ 4 ದಿನದ ಸಾಂಸ್ಕೃತಿಕ ಲೋಕದ ಅದ್ಧೂರಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂಥ ಈ ಕ್ಷೇತ್ರದ ಪ್ರಭಾವಿ ಹಾಗೂ ಎಲ್ಲರ ಜನಮೆಚ್ಚುಗೆಗೆ ಪಾತ್ರರಾದಂಥ ಆತ್ಮೀಯರೂ ಆದಂಥ ಶಾಸಕರು ಆದಂಥ ದಿನಕರ್ ಶೆಟ್ಟಿಯವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಈ ಭಾಗದ ಪ್ರಥಮ ಪ್ರಜೆ ನಾಗರಾಜ್ ಭಟ್ರವರೇ, ಈಗಾಗಲೇ ಎಲ್ಲರೂ ಮುಂದೆ ನಡೆಯುವಂಥ ಕಾರ್ಯಕ್ರಮದ ನೋಡಬೇಕನ್ನೋ ಒಂದು ಉತ್ಸುಕತೆ ಇರೋದರಿಂದ ವೇದಿಕೆಯಲ್ಲಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಗೌರವಾನ್ವಿತರು ಉಪಸ್ಥಿತರಿದ್ದಾರೆ. ಹಾಗಾಗಿ ಅವ್ರದ್ದು ಎಲ್ಲ ಹೆಸರನ್ನು ತೆಗೆದುಕೊಳ್ಳದೆ ಅವರಿಗೆಲ್ಲ ನಮಸ್ಕರಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಈಗಾಗಲೇ ಶಾಸಕರು ಹೇಳಿದ್ರು ಸುಮಾರು ಒಂದು 15 ದಿವಸದಿಂದ ಈ ಕಾರ್ಯಕ್ರಮಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ ಅಂತೇಳಿ. ಇದು 15 ದಿವಸದ ಪೂರ್ವಭಾವಿ ಅಲ್ಲ. ನಮ್ಮ ಕೃಷ್ಣಾನಂದ ಭಟ್ರು, ಅದೇ ರೀತಿ ವಿನಾಯಕ ಶೆಟ್ಟರು, ವಿನಾಯಕ ಆಚಾರ್ಯವರು, ಶ್ರೀರಾಮ್ ಜಾದೂಗಾರ್, ಉಮೇಶ್ ಅಣ್ಣ, ಶಿವರಾಜ್ ಅಣ್ಣ ದೊಡ್ಡ ಕಮಿಟಿ ಮಾಡಿ ಸುಮಾರು 3 ತಿಂಗಳಿಂದ ಹೇಗೆ ಮಾಡೋದು, ಯಾವಾಗ ಮಾಡೋದು, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಂಡು ಹೀಗೆ ಒಂದು 10 ದಿವಸದಿಂದ ನಿದ್ದೆ ಇಲ್ಲದಿದೆ ಕೆಲಸ ಮಾಡಿದ್ದಾರೆ. ಇದು ಯಾಕೆ ಮಾಡಿದ್ದಾರೆ ಅಂತ ಹೇಳಿದರೆ, ಈ ಭಾಗದ ಜನರಿಗೆ ಒಂದು ಸಾಂಸ್ಕೃತಿಕ ರಸದೌತಣ ನೀಡಬೇಕಂತೇಳಿ ಮಾಡಿದ್ದಾರೆ. ನಾನು ಮತ್ತು ಶಿವಾನಂದ ಹೆಗಡೆಯವರು ಏನೋ ಅವ್ರ ಜೊತೆಗಿದ್ದು ಸಹಾಯ ಸಹಕಾರ ಕೊಟ್ಟಿದ್ದೇವೆ. ಆದರೆ ಇದೆಲ್ಲ ಯಶಸ್ಸಿಗೆ ಕಾರಣ ಇದೇನು ಟೀಮ್ ಕಟ್ಕೊಂಡಿದ್ರಲ್ಲ, ಆ ಟೀಮ್ನಲ್ಲಿರುವ ಸುಮಾರು ಒಂದು 106 ಮಂದಿ ಇದ್ದಾರೆ. ಅವರಿಗೆ ಇದು ಪ್ರಪ್ರಥಮವಾಗಿ ಅಭಿನಂದನೆ ಸಲ್ಲಿಸಬೇಕು. ಹಾಗಾಗಿ ನಾನು ಅವರಿಗೆ ಪ್ರಪ್ರಥಮವಾಗಿ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇನ್ನು ನಾವು ಇದೇ ಕಾರ್ಯಕ್ರಮವನ್ನು 2023ರಲ್ಲೂ ಮಾಡಿದ್ವಿ. ಅದು ಸಹ ಇದೇ ಟೀಮ್ ಏನು ಇದೆಯಲ್ಲ ಅವರೆಲ್ಲ ಕೂಡ ಮಾಡಿದ್ದು. ಅದು ಸಹ ಅದ್ಭುತವಾಗಿ ಅದ್ಧೂರಿಯಾಗಿ ಯಶಸ್ವಿಯಾದ ಕಾರ್ಯಕ್ರಮನೇ ಆಗಿತ್ತು. ಆದರೆ ಮಧ್ಯದಲ್ಲಿ 2024ರಲ್ಲಿ ಸಾಧ್ಯವಾಗಲಿಲ್ಲ. ಆದರೆ ಇನ್ನು ಮುಂದಿನ ಪ್ರತಿ ವರ್ಷವೂ ಈ ಹೊನ್ನಾವರ ಭಾಗದಲ್ಲಿ ಈ ನಮ್ಮ ಎಲ್ಲ ತಂಡ ಏನಿದೆಯಲ್ಲ, ಈ ತಂಡ ಇವ್ರ ಜೊತೆಗೆ ಇನ್ನೂ ಕೆಲವರು ಸೇರಿಸ್ಕೊಂಡು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದು ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮತ್ತು ತಮ್ಮೆಲ್ಲರ ಸಹಕಾರ ಸಹಾಯ ಇನ್ನು ಮುಂದೆ ನಮಗೂ ಬೇಕು. ಹಾಗಾಗಿ ತಾವು ಇದರಲ್ಲಿ ಪಾಲ್ಗೊಳ್ಳಿ ಮತ್ತು ಇಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಮತ್ತು ಈಗಾಗಲೇ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಇಲ್ಲಿ ಸೇರಿದಂಥವರು ಬೇರೆ ಬೇರೆ ಕಾರ್ಯಕ್ರಮ ಇದೆ. ಲಿಟ್ಲ್ ಕರಾವಳಿ, ಅದೇ ರೀತಿ ಫ್ಯಾಷನ್ ಶೋ,
ಮಿಸ್ ಕರಾವಳಿ ಅಂತ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ಉತ್ಸುಕರಾಗಿದ್ದಿರಿ. ಹೆಚ್ಚಿನ ಸಮಯ ತಗೊಳ್ಳೋದಿಲ್ಲ, ಅಂಥ ಕಾರ್ಯಕ್ರಮಗಳ ಪ್ರಾರಂಭವಾಗಲಿ ಅಂತ ಹೇಳಿ ಮತ್ತು ಇಲ್ಲಿ ನಡೆದಂಥ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಇನ್ನು ಮುಂದೆ ಇಂಥ ಕಾರ್ಯಕ್ರಮಗಳನ್ನು ನಡೆಸುವಂಥ ಶಕ್ತಿ ನಮ್ಮ ಎಲ್ಲ ಸಂಘಟಕರಿಗೆ ಇನ್ನೂ ಹೆಚ್ಚಿನದಾಗಿ ಬರಲಿ. ತಮ್ಮೆಲ್ಲರ ಆಶೀರ್ವಾದ ಈ ಸಂಘಟಕರ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ತೆ. ಹೊನ್ನಾವರ ಉತ್ಸವದ ಪ್ರಥಮ ದಿನದ ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನಿರ್ವಹಿಸಿ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿರುವೆ ಹೇಳುವಂತಹ ಆಶಯದ ನುಡಿಗಳನ್ನು ಆಡಿರುವಂತಹ ಶ್ರೀ ಮಂಜುನಾಥ ನಾಯಕರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜಿಲ್ಲೆಯ ಹೆಮ್ಮೆಯ ಓರ್ವ ಅಪರೂಪದ ಸಂಘಟನಾ ಶಕ್ತಿ ಹಾಗೂ ಕ್ರೀಡೆ, ನಾಟಕ, ಯಕ್ಷಗಾನ, ಕಲೆ, ಸಾಮಾಜಿಕ ಹೀಗೆ ಎಲ್ಲ ರಂಗಗಳಲ್ಲೂ ಸಂಘಟಕರ ಮಹಾಪೋಷಕರು ಸನ್ಮಾನ್ಯ ಶ್ರೀ ಶಿವಾನಂದ ಹೆಗಡೆಯವರು. ತಾಲೂಕಾ ಪಂಚಾಯತದ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಜಿಲ್ಲಾ ಪಂಚಾಯತದ ಸದಸ್ಯರಾಗಿ, ಕೃಷಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ, ಕೆಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾಗಿ, ಜಿಲ್ಲಾ ಕಬಡ್ಡಿ ಅಮೇಚೂರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಹೀಗೆ ಸಾಲು ಸಾಲು ಸಂಘಟನೆಗಳ ನೇತೃತ್ವವನ್ನು ವಹಿಸಿದಿ ಅಲ್ಲಿ ಯಶಸ್ವಿಯಾದ ಓರ್ವ ಅಪರೂಪದ ಶಕ್ತಿ ಜನನೇತಾರರು ಶ್ರೀ ಹೆಗಡೆಜಿಯವರು. ಮಾನ್ಯರೇ, ಇವತ್ತಿನ ಹೊನ್ನಾವರ ಉತ್ಸವ ಸಮಿತಿಯಲ್ಲಿ ತಾವು ಗೌರವಾಧ್ಯಕ್ಷರಾಗಿ ಕಾರ್ಯಭಾರ ನಿರ್ವಹಿಸ್ತಾ ಇದ್ದೀರಿ. ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ನಿರ್ವಹಿಸಿದ್ದೀರಿ. ನಿಮ್ಮ ಸಂದೇಶಕ್ಕಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಜನಪ್ರಿಯ ಶಾಸಕರು ಆದಂಥ ಹಿರಿಯ ನಾಯಕರು ಆದಂಥ ಶ್ರೀಯುತ ದಿನಕರ್ ಶೆಟ್ಟಿ ಅವರೇ, ಗೌರವ ಉಪಸ್ಥಿತಿಯನ್ನು ವಹಿಸಿರುವಂಥ ಹೊನ್ನಾವರ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರು ಆದಂಥ ಶ್ರೀಯುತ ಮಂಜುನಾಥ ನಾಯಕರವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪಟ್ಟಣ ಪಂಚಾಯತದ ಅಧ್ಯಕ್ಷರು ಆದಂಥ ಶ್ರೀಯುತ ನಾಗರಾಜ್ ಭಟ್ರವರೇ, ವೇದಿಕೆ ಮೇಲೆ ಇರುವ ಎಲ್ಲ ಗೌರವಾನ್ವಿತರೇ, ಆಗಮಿಸಿರುವಂಥ ಎಲ್ಲ ಹೊನ್ನಾವರದ ಮಹಾಜನತೆಗಳೇ, ಮಾಧ್ಯಮದ ಎಲ್ಲ ಗೌರವಾನ್ವಿತ ಪ್ರತಿನಿಧಿಗಳೇ, ವಿಶೇಷವಾಗಿ ಆಗಮಿಸಿರುವಂಥ ಚೈತ್ರ ಕುಂದಾಪುರ ಅವರೇ, ನಿರ್ಣಾಯಕರೇ, ನಿರೂಪಕರೇ, ಇವತ್ತು ಬಹಳ ಅದ್ಧೂರಿಯಾಗಿ ಹೊನ್ನಾವರ ಉತ್ಸವ 2025 ಪ್ರಾರಂಭಗೊಳ್ತಾ ಇದೆ. ಅನೇಕ ಕಾರ್ಯಕ್ರಮಗಳು, ಅನೇಕ ಮನೋರಂಜನಾ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಹೊನ್ನಾವರ ಒಂದು ರೀತಿಯಲ್ಲಿ ಇವತ್ತು ಉತ್ಸವದ ವಾತಾವರಣ, ಹಬ್ಬದ ವಾತಾವರಣ. ಇವತ್ತು ಹೊನ್ನಾವರದ ಭಾಳ ದೊಡ್ಡ ಕಾರ್ಯಕ್ರಮ ಇದು. ಹೊನ್ನಾವರ ಅಂದರೆ ಸಾಂಸ್ಕೃತಿಕ ಕಲೆಗಳ ತವರೂರು ಇದು. ಅನೇಕ ಜನ ಸಂಸ್ಕೃತಿಯನ್ನು ಬೆಳಗಿಸಿದಂಥ, ರಾಜ್ಯ ಮಟ್ಟದಲ್ಲಿ, ದೇಶ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಕಲೆಯಲ್ಲಿ, ಸಂಸ್ಕೃತಿಯಲ್ಲಿ ಹೆಸರನ್ನು ಪಡೆದಂಥ ಅನೇಕರು ಇವತ್ತು ಹೊನ್ನಾವರದಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ಒಂದು ಸಾಂಸ್ಕೃತಿಕ ಉತ್ಸವ ನಡೆಸಬೇಕು ಹೇಳುವಂಥ ನಿಟ್ಟಿನಲ್ಲಿ ಈ ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಕೃಷ್ಣಾನಂದ್ ಭಟ್ರವರು, ಅವರ ಸ್ನೇಹಿತರಾದಂಥ ಶ್ರೀಯುತ ವಿನಾಯಕ್ ಶೆಟ್ಟಿಯವರು, ಶ್ರೀರಾಮ್ ಜಾದುಗಾರರವರು, ವಿನಾಯಕ ಆಚಾರ್ಯವರು, ಗಣಪತಿ ಮೇಸ್ತ, ಮಂಜುನಾಥ ನಾಯಕರವರು, ಹೀಗೆ ಶಿವರಾಜ್ ಮೇಸ್ತಾ, ಉಮೇಶ್ ಮೇಸ್ತಾರವರು, ಹೀಗೆ ಅನೇಕರೆಲ್ಲ ಸೇರಿಕೊಂಡು ಹಲವಾರು ದಿನಗಳಿಂದ ತಯಾರಿಯನ್ನು ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದಾರೆ. ಅವರಿಗೆ ಮೊದಲನೇದಾಗಿ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ಹೊನ್ನಾವರದ ಉತ್ಸವ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಈ ವೇದಿಕೆಯನ್ನು ಕೊಡ್ತಾ ಇದೆ. ಭಾಳ ದೊಡ್ಡ ಕಾರ್ಯಕ್ರಮ. ಹೊನ್ನಾವರದಲ್ಲಿ ಹಳ್ಳಿಗಳಲ್ಲಿ ಅನೇಕ ಕಾರ್ಯಕ್ರಮಗಳು, ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ನಡೀತಾ ಇದ್ದರೂ ಕೂಡ ಸಾಂಸ್ಕೃತಿಕವಾಗಿ ಯಕ್ಷಗಾನ ಇರಲಿ, ನಾಟಕಗಳಿರಲಿ, ತಾಳಮದ್ದಲೆ ಇರಲಿ, ಅನೇಕ ಕಾರ್ಯಕ್ರಮಗಳು ನಡೀತಾ ಇದ್ದರೂ ಕೂಡ ತಾಲೂಕಾ ಮಟ್ಟದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ ನಡೆದದ್ದು ಕಡಿಮೆ ಅಂತ ಹೇಳ್ಬೋದು. ಭಾಳ ಉತ್ಸಾಹದಿಂದ ಈ ಎಲ್ಲ ತಂಡದವರು ಸೇರಿ ಇವತ್ತು ಮತ್ತು ಮಹೇಶ್ ಪೂಜಾರಿಯವರು ಕೂಡ, ಸಂದೀಪ್ ಪೂಜಾರಿಯವರು ಕೂಡ ಇದ್ದಾರೆ. ಅವರೆಲ್ಲ ಸೇರಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಯಶಸ್ಸಾಗಲಿ. ಹೆಚ್ಚಿಗೆ ಮಾತನಾಡುವಂಥ ಸಮಯ ಅಲ್ಲ, ಯಾಕೆಂದರೆ ಅನೇಕರು ಕಾರ್ಯಕ್ರಮದ ನಿರೀಕ್ಷೆಯಲ್ಲಿ ಇದ್ದಾರೆ. ಇವರೆಲ್ಲರಿಗೂ ಒಳ್ಳೆಯದಾಗಲಿ. ಕಾರ್ಯಕ್ರಮ
ಇವರಿಗೆ ಈ ವರ್ಷ ಒಂದೇ ಅಲ್ಲ, ಪ್ರತಿ ವರ್ಷವೂ ಕೂಡ ಇಂಥ ಕಾರ್ಯಕ್ರಮಗಳು ನಡೆಸುವಂಥ ಶಕ್ತಿಯನ್ನು ಅವರಿಗೆ ದೇವರು ಕೊಡಲಿ ಅಂತೇಳಿ ಕೇಳ್ಕೊಳ್ತೇನೆ. ಹೊನ್ನಾವರದ ಕಲೆ ಮತ್ತು ಸಂಸ್ಕೃತಿ ಇದರ ಮೂಲಕ ಬೆಳಗಲಿ ಅಂತೇಳಿ ಹಾರೈಸ್ತಾ ನನ್ನೆರಡು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿರುವಂತಹ ಶ್ರೀಯುತ ಶಿವಾನಂದ ಹೆಗಡೆ ಕಡಪಕಾರ ಅವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಮುಖ್ಯ ಅಭ್ಯಾಗತರಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಅರುಣ್ ಹಬ್ಬೂರವರ ಶುಭಾಶಯದ ನುಡಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಸ್ಟೇಜ್ ಮೇಲೆ ಉಪಸ್ಥಿತಿರುವಂಥ ಗಣ್ಯಾತಿ ಗಣ್ಯರೇ ಹಾಗೂ ಹೊನ್ನಾವರ ತಾಲೂಕಿನ ಸಮಸ್ತ ಊರ ನಾಗರಿಕರೇ, ಸಂಘಟಕರೇ, ನಾನು ಕುಮಟಾ ಉತ್ಸವವನ್ನು ನೋಡಿದ್ದೇನೆ. ಅಲ್ಲಿ ಅದು ಒಂದು ಮಧ್ಯ ಊರಿನಲ್ಲಿರುವಂಥ ಒಂದು ರಸ್ತೆಯ ಪಕ್ಕದಲ್ಲಿ, ಹೈವೇ ಪಕ್ಕದಲ್ಲಿ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡಲ್ಲಿ ಒಂದು ಉತ್ತಮ ಕಾರ್ಯಕ್ರಮ ನಡೆಸ್ತಾ ಇದ್ದರು. ಆದರೆ ಹೊನ್ನಾವರ ತಾಲೂಕಲ್ಲಿ ಇಷ್ಟು ವಿಜೃಂಭಣೆಯಿಂದ ಮಾಡಿದ್ದು ನಾನು ಯಾವತ್ತೂ ನೋಡಿಲ್ಲ. ನಾನು ಹೊನ್ನಾವರದಲ್ಲಿ ಹುಟ್ಟಿ ಬೆಳೆದವನು, ಆದರೆ ಇಂಥ ಕಾರ್ಯಕ್ರಮವನ್ನು ನಾನು ನೋಡಿಲ್ಲ. ಆದರೆ ಈ ಸಂಘಟಕರಿಗೆ ನಾವು ಒಂದು ಮನವಿಯನ್ನು ಮಾಡ್ಕೊಳ್ತಿದ್ದೇನೆ ಅಂತಂದರೆ, ಈ ನೀವು ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆಲ್ಲ ಒಂದು ಉಪಯೋಗ ಕೊಡ್ತಾ ಇದ್ದೀರಿ, ಭಾಳ ಹೆಮ್ಮೆಯ ವಿಷಯ ಆಗ್ತಾ ಇದೆ. ಆದರೆ ಇಲ್ಲಿ ಊರ ನಾಗರಿಕರು ಈ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟಾಗಿ ನಿಲ್ಲಬೇಕಾಗ್ತದೆ. ಯಾಕೆಂತಂದರೆ ಅವರಿಗೆ ನೀವು ಬಂದು ಉಪಸ್ಥಿತರಿದ್ದರೆ ಮಾತ್ರ ಅವರಿಗೂ ಪ್ರೋತ್ಸಾಹ ಸಿಕ್ಕದಂಗೆ ಆಗ್ತದೆ. ತಮ್ಮ ಕಾರ್ಯಕ್ರಮ ಯಶಸ್ಸಾಯಿತು ಅಂತ ಹೇಳಲಿಕ್ಕೂ ಅವರು ಒಂದು ನೆಮ್ಮದಿಯ ಒಂದು ವಾತಾವರಣ ನಿರ್ಮಿಸಲಿಕ್ಕಾಗ್ತದೆ. ನಾನು ಒಂದು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷನಾಗಿ ಒಂದು ಮಾತನ್ನು ಹೇಳಲೇಬೇಕು ಊರ ನಾಗರಿಕರಿಗೆ. ಈ ಹಂತದಲ್ಲಿ ಸರ್ಕಾರಿ ಶಾಲೆಗಳು ನಶಿಸ್ತಾ ಹೋಗ್ತಾ ಇದೆ. ನಿಜವಾಗಲೂ ಹೇಳಬೇಕಂತಂದರೆ ನಾವು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವಂಥ ಕರ್ತವ್ಯ ನಮ್ಮದು, ನಿಮ್ಮದೆಲ್ಲ ಆಗಿದೆ. ಯಾಕೆಂತಂದರೆ ಮುಂದಿನ ಪೀಳಿಗೆಯವರಿಗೆ ಸರ್ಕಾರಿ ಶಾಲೆ ಇದೆ ಇಲ್ಲವೋ ಅಂತ ಹೇಳೋದನ್ನು ನೋಡಲಿಕ್ಕೆ ಭಾಳ ಕಷ್ಟವಾಗ್ಬೋದು ಮುಂದಿನ ದಿನಗಳಲ್ಲಿ. ಆದರೆ ಈ ಸರ್ಕಾರಿ ಶಾಲೆಯನ್ನು ಬೆಳೆಸಿದರೆ ನಿಜವಾಗ್ಲೂ ಈ ಸರ್ಕಾರಿ ಶಾಲೆಯಲ್ಲಿ ಏನಾಗ್ತದೆ ಅಂತಂದರೆ ಸಂಸ್ಕಾರಯುತ ಶಿಕ್ಷಣ ಬೆಳೆಸಲಿಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಸರ್ಕಾರಿ ಶಾಲೆಯಲ್ಲಿ ನಾನು ಕಲಿತಂಥ ವಿದ್ಯಾರ್ಥಿ. ಆದರೆ ಏನು ಸಮಸ್ಯೆ ಉದ್ಭವ ಆಗಿದೆ ಅಂತಂದರೆ, ಈ ಸರ್ಕಾರಿ ಶಾಲೆ ಈಗಿನ ದಿನಗಳಲ್ಲಿ ನನ್ನ ಪಕ್ಕದ ಮನೆಯವನು ಪ್ರೈವೇಟ್ ಸ್ಕೂಲಿಗೆ ಕಳಿಸಿದಾನೆ ಅಂತ ಹೇಳಿ ನಾನು ಪ್ರಶ್ನೆಗೆ ನಾನು ಕಳಿಸುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಯಾಕೆಂದರೆ ಈ ಪರಿಸ್ಥಿತಿ ಉದ್ಭವ ಆದ್ರಿಂದ ಸರ್ಕಾರಿ ಶಾಲೆಗಳೆಲ್ಲ ನಶಿಸಿ ಹೋಗುವಂಥ ಕಾಲ ಉದ್ಭವ ಆಗ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಹೊಸ ಹೊಸ ಪ್ರೈವೇಟ್ ಸ್ಕೂಲ್ಗಳು ಹುಡ್ತಾ ಇದೆ, ವೃದ್ಧಾಶ್ರಮಗಳು ನಿರ್ಮಾಣವಾಗ್ತಾ ಇದೆ, ಅನೇಕ ಊರಿನಲ್ಲಿ ಕಾಣ್ತಾ ಇದೆ. ಯಾಕೆಂತಂದರೆ ಈ ಡಿವೋರ್ಸ್ ಕೇಸ್ಗಳೆಲ್ಲ ಜಾಸ್ತಿ ಆಗ್ತಾ ಇದೆ. ಕಾರಣ ಏನು? ಸಂಸ್ಕಾರಯುತ ಶಿಕ್ಷಣ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸಿಗುವುದೇ ಇಲ್ಲ. ಅದು ಒಂದು ಚೌಕಟ್ಟಿನ ಪುಸ್ತಕದ ಆಯಾಮವಾಗಿರ್ತದೆ. ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಸಂಸ್ಕಾರಯುತವಾದ ಶಿಕ್ಷಣ ನೀಡ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ನನ್ನ ಗೌರವವಾಗಿ ನನಗೆ ಆಹ್ವಾನಿಸಿದ್ದೀರಿ. ನಾನು ಈ ಸಂದರ್ಭದಲ್ಲಿ ನಿಮಗೆ ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿರುವಂತಹ ಶ್ರೀಯುತ ಅರುಣ್ ಹಬ್ಬೂರ್ ಅವರಿಗೆ ತುಂಬು ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅಭ್ಯಾಗತರಲ್ಲಿ ಓರ್ವರಾಗಿರುವಂತಹ ಪಟ್ಟಣ ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರು, ಹಾಲಿ ಸದಸ್ಯರು, ಅನೇಕ ಸಾಮಾಜಿಕ ಮತ್ತು ಸಂಘಟನೆಗಳ ನೇತೃತ್ವವನ್ನು ವಹಿಸಿರುವಂತಹ ಶ್ರೀಯುತ ಶಿವರಾಜ್ ಮೇಸ್ತರ್ ಅವರ ಶುಭಾಶಯದ ನುಡಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಸಿಂಚನ ಕಲೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಇದರ ನೇತೃತ್ವದಲ್ಲಿ ಹೊನ್ನಾವರ ಉತ್ಸವದ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗಾಗಲೇ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿದಂಥ ಸನ್ಮಾನ್ಯ ಶ್ರೀ ದಿನಕರ್ ಶೆಟ್ಟಿ ಅವರೇ ಹಾಗೂ ಇವತ್ತಿನ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂಥ ಮಂಜುನಾಥ್ ಎಲ್ ನಾಯ್ಕರವರೇ ಹಾಗೂ ಇನ್ನೊಬ್ಬ ನನ್ನ ಆತ್ಮೀಯ ಈ ಹೊನ್ನಾವರ ಉತ್ಸವದ ಇನ್ನೊಬ್ಬ ಗೌರವಾಧ್ಯಕ್ಷರಾದಂಥ ಶಿವಾನಂದ ಹೆಗಡೆ ಅವರೇ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಾಗರಾಜ್ ಭಟ್ರವರೇ ಹಾಗೂ ವೇದಿಕೆಯಲ್ಲಿ ಆತ್ಮೀಯತೆ ಎಲ್ಲ ನನ್ನ ಆತ್ಮೀಯ ಗಣ್ಯರೇ ಹಾಗೂ ಎದುರಿಗೆ ಬಂದು ಕೂತಂಥ ನನ್ನ ಎಲ್ಲ ಸಾರ್ವಜನಿಕ ಬಂಧುಗಳೇ, ಸುಮಾರು 6 ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಹೊನ್ನಾವರ ಉತ್ಸವ ಕಾರ್ಯಕ್ರಮ ಆಗಿತ್ತು. ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆದಿತ್ತು. ತದನಂತರದಲ್ಲಿ
ಶಾಸಕರು ಹೇಳಿದ ಹಾಗೆ ಕೊರೋನಾ ಮಹಾಮಾರಿಯಿಂದ ಮತ್ತು ಕೆಲವು ತೊಂದರೆಗಳಿಂದ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಆಗಲಿಲ್ಲ. ನಮಗೂ ಒಂದು ಮನಸ್ಸಲ್ಲಿ ನೋವಿತ್ತು, ಹೊನ್ನಾವರದ ಎಲ್ಲ ಸಾರ್ವಜನಿಕರಿಗೂ ಒಂದು ನೋವಿತ್ತು. ಎಲ್ಲ ಕಡೆ ಪ್ರತಿ ವರ್ಷ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೀತವೆ, ಆದರೆ ಹೊನ್ನಾವರದಲ್ಲಿ ಆಗ್ತಾ ಇಲ್ಲ ಹೇಳೋ ನೋವು ಕೂಡ ಜನರಲ್ಲಿ ಕಂಡಿದ್ವಿ. ಈ ವರ್ಷ ಒಂದು ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡಬೇಕಂತ ವಿಚಾರ ಮಾಡಿದಾಗ ನಮ್ಮ ಮಂಜುನಾಥ್ ನಾಯ್ಕರವರು ಮತ್ತು ಶಿವಾನಂದ ಹೆಗಡೆಯವರು ಒಂದು ಎದುರಿಗೆ ನಿಂತು ಬೆನ್ನೆಲುಬಾಗಿ ನಿಂತುಕೊಂಡು ಈ ಕಾರ್ಯಕ್ರಮ ಮಾಡಲಿಕ್ಕೆ ಕಾರಣೀಭೂತರಾದಂತಹ ನಮ್ಮ ವಿನಾಯಕ್ ಶೆಟ್ಟಿ ಅವರು, ಶ್ರೀರಾಮ್ ಅವರು, ವಿನಾಯಕಾಚಾರಿ, ನಮ್ಮ ಗಣಪತಿ ಮೇಸ್ತ ಹಾಗೂ ಇನ್ನೂ ಹಲವಾರು ನೂರಾರು ಜನರಿಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ಮಂಜುನಾಥ್ ನಾಯ್ಕ ಮತ್ತು ನಮ್ಮ ಶಿವಾನಂದ ಹೆಗಡೆ ಅವರು. ಇವರ ನೇತೃತ್ವದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಮುಂದಿನ ನಮ್ಮ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದ ಅಧ್ಯಕ್ಷ ಇದೊಂದು ಯಶಸ್ವಿಯಾಗಿ ನಡೀಲಿಕ್ಕೆ ಕೂಡ ನಮ್ಮ ಸಿಂಚನದ ನಮ್ಮ ಅಧ್ಯಕ್ಷರು ಕೂಡ ತುಂಬ ಕಷ್ಟವನ್ನು ಕೂಡ ಅನುಭವಿಸಿದವರು. ಸುಮಾರು 1 ತಿಂಗಳಿಂದ ಇದರ ಬೆನ್ನು ಬಿದ್ದುಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಹೊನ್ನಾವರ ಜಾತ್ರೆಯ ಸಂದರ್ಭದಲ್ಲಿ ಈ ಅಂಜುಬೆಟ್ಟ ಪಾರ್ಕನ್ನು ನಾವು ನೋಡ್ತಿದ್ವಿ. ಆದರೆ ಇವತ್ತು ಆ ರಥಬೀದಿಯಲ್ಲಿ ಆ ಏನು ಗದ್ದೆ ಇತ್ತು ಅದೆಲ್ಲ ಇವತ್ತು ಸೈಟ್ ಆಗಿ ಅಂಜುಬೆಟ್ಟ ಪಾರ್ಕ್ ಹಾಕಲಿಕ್ಕೂ ಕಷ್ಟದ ಪರಿಸ್ಥಿತಿ. ಮಕ್ಕಳಿಗೆ ಯಾವತ್ತೂ ಒಂದು ಮನೋರಂಜನೆ ಅಂದರೆ ಈ ಅಂಜುಬೆಟ್ಟ ಪಾರ್ಕ್. ಇವತ್ತು ಈ ಒಂದು ಉತ್ಸವ ನಡೆಯೋದ್ರಿಂದ ರಥೋತ್ಸವಕ್ಕೆ ಕೂಡ ರಥೋತ್ಸವ ಪೂರ್ವದಲ್ಲಿ ಮಕ್ಕಳಿಗೆ ಒಂದು ಮನೋರಂಜನೆ ಸಿಗ್ತಾ ಇದೆ. ಇವತ್ತು ಎಲ್ಲರೂ ಕಷ್ಟಪಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇವತ್ತು ಈಗ ಏನು ಸಮಿತಿ ಮಾಡಿಕೊಂಡು ಈ ಕಾರ್ಯಕ್ರಮ ನಡೆದಿದೆ, ಮುಂದಿನ ದಿನದಲ್ಲಿ ಕೂಡ ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮ ನಡೆಯುವ ಹಾಗೆ ಇದೇ ಸಮಿತಿ ಒಗ್ಗಟ್ಟಾಗಿ ಮತ್ತು ಮುಂದಿನ ಪ್ರತಿ ವರ್ಷ ಕಾರ್ಯಕ್ರಮ ನಡೆಸುವಂತೆ ಆಗಲಿ ಹೇಳಿ ಶ್ರೀ ಮಹಾಗಣಪತಿಯಲ್ಲಿ ಬೇಡ್ತಾ ಇವತ್ತು ನನಗೆ ಈ ವೇದಿಕೆಯಲ್ಲಿ ಅವಕಾಶ ನೀಡಿದ್ದಕ್ಕೆ ಮತ್ತೊಮ್ಮೆ ಮಗದಬೆ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಹೊನ್ನಾವರದ ಸಮಸ್ತ ಕಾರ್ಯಗಳಲ್ಲಿ ನಿಮ್ಮ ಸಹಾಯ ಹಸ್ತ, ನಿಮ್ಮ ಮಾರ್ಗದರ್ಶನ ಸದಾ ನಮ್ಮ ಜೊತೆ ಇದೆ. ಆ ದಿಸೆಯಲ್ಲಿ ಇವತ್ತು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಆಶಯವನ್ನ ಮತ್ತು ಯಶಸ್ಸಿಗೆ ಪ್ರಾರ್ಥನೆಯನ್ನ ಮಾಡಿದ್ದೀರಿ. ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತಹ ಶ್ರೀಯುತ ಗೋವಿಂದ ಗೌಡ್ರವರ ಶುಭಾಶಯದ ನುಡಿಗಾಗಿ ಈ ಸಮಯ. ಎಲ್ಲರಿಗೂ ನಮಸ್ಕಾರ. ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿಯ ಜಂಟಿಯಾಗಿ ನಡೆಸಿದಂಥ ಹೊನ್ನಾವರ ಉತ್ಸವದ ಉದ್ಘಾಟಕರಾದಂಥ ಸನ್ಮಾನ್ಯ ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ದಿನಕರ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ನಾಗರಾಜ್ ಭಟ್ರವರೇ ಹಾಗೂ ಈ ಕಾರ್ಯಕ್ರಮದ ಗೌರವ ಅಧ್ಯಕ್ಷರಾದಂಥ ಶಿವಾನಂದ ಹೆಗಡೆ ಅವರೇ, ಮಂಜುನಾಥ್ ನಾಯ್ಕರವರೇ ಹಾಗೂ ಕಾರ್ಯಕ್ರಮದಲ್ಲಿದ್ದಂಥ ಎಲ್ಲ ಗೌರವಾನ್ವಿತ ಗಣ್ಯಾತಿಗಣ್ಯತೆಯರೇ, ಬಂದಂಥ ಎಲ್ಲ ಬಂಧು ಮತ್ತು ಭಗಿನಿಯರೇ, ಬಹುಶಃ ಇವತ್ತು ಒಂದು ಹೊನ್ನಾವರದಲ್ಲಿ ಒಂದು ಒಳ್ಳೆಯ ಉತ್ಸವನೇ ಕಾಣಿಸ್ತಾ ಇದೆ. ಹೊನ್ನಾವರ ಉತ್ಸವ. ನಾನು ಏನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕೆಂತಂದ್ರೆ ಎರಡು ಮಾತಾಡ್ತೀನಿ. ಈ ಒಂದು ಅದ್ಭುತ ಕಾರ್ಯಕ್ರಮವನ್ನು ನನ್ನ ಆತ್ಮೀಯರಾದಂಥ ಕೃಷ್ಣಾನಂದ ಭಟ್ ಅವರು ನನ್ನ ಹತ್ರ 6 ತಿಂಗಳ ಹಿಂದನೇ ಪ್ರಸ್ತಾವನೆ ಮಾಡಿದ್ರು. ಇಂಥ ಒಂದು ಹೊನ್ನಾವರ ಉತ್ಸವವನ್ನು ಮಾಡಬೇಕು, ಈ ಭಾಗದಲ್ಲಿ ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಅವಕಾಶ ಆಗ್ತದೆ, ಕಲೆ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಮುಂದೆ ಬರಲಿಕ್ಕೆ ಅಂತ ಹೇಳಿದಾಗ ಖಂಡಿತವಾಗೂ ಹೊನ್ನಾವರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದಾಗ ಎಲ್ಲರೂ ಸೇರಿ ಇವತ್ತು ನಾನು ಕೂಡ ಅದರಲ್ಲಿ ಒಂದು ಸದಸ್ಯನಾಗಿದ್ದೇನೆ. ಅದಕ್ಕೋಸ್ಕರ ಈ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕೆಂತಂದ್ರೆ ಇವತ್ತು ಕುಮಟಾದಲ್ಲಿ ಅನೇಕ ಇಂಥ ಕಾರ್ಯಕ್ರಮಗಳು ನಡೀತೈತೆ. ಕನಿಷ್ಠ ಕುಮಟಾದಲ್ಲಿ ಒಂದು 3 ಕಾರ್ಯಕ್ರಮ ನಡಿಬೋದು. ಆದರೆ ಇವತ್ತು ಹೊನ್ನಾವರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡಿದಾರಲ್ಲ, ಅದು ನಮಗೆಲ್ಲ ಒಂದು ಸಂತೋಷ ತರುವಂಥ ವಿಷಯ ಆಗ್ತದೆ. ಮುಂದಿನ ದಿನದಲ್ಲಿ ಕೂಡ
ಇಂಥ ಕಾರ್ಯಕ್ರಮ ಇನ್ನೂ ಆಗಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣವಿರಾಮ ಇಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿರುವಂತಹ ಶ್ರೀಯುತ ಗೋವಿಂದ ಗೌಡ ಇವರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅಭ್ಯಾಗತರಲ್ಲಿ ಓರ್ವರಾಗಿರುವಂತಹ ಒಳಕೊಂಡ ಮೀನುಗಾರಿಕೆ ಸೊಸೈಟಿಯ ಅಧ್ಯಕ್ಷರು ಆಗಿರುವಂತಹ ಮೀನುಗಾರರ ಮುಖಂಡರು ಆಗಿರುವಂತಹ ಶ್ರೀಯುತ ಉಮೇಶ್ ಅಣ್ಣರವರ ಶುಭಾಶಯದ ನುಡಿಗಾಗಿ ಈ ಸಮಯ. ಇವತ್ತಿನ ಸಭೆ ಅಧ್ಯಕ್ಷರಾಗಿ ಬಂದಿದ್ದಂಥ ನಾಗರಾಜ್ ಭಟ್ ಅವರೇ, ಅವರ ಉದ್ಘಾಟನೆಗೆ ಬಂದಿದ್ದಂಥ ನಮ್ಮ ಹೊನ್ನಾವರದ ಶಾಸಕ ಕುಮಟಾ ಹೊನ್ನಾವರದ ಶಾಸಕರಾದ ದಿನಕರ್ ಶೆಟ್ಟಿ ಅವರು ಹಾಗೂ ಮಂಜುನಾಥ್ ನಾಯ್ಕ ಅವರು ಹಾಗೂ ನಮ್ಮ ಶಿವಾನಂದ ಹೆಗಡೆ ಅವರು ಹಾಗೂ ಎಲ್ಲ ಸಮಿತಿಯ ಸದಸ್ಯರು ಹಾಗೂ ವೇದಿಕೆ ಮೇಲೆ ಮುಂಭಾಗ ಇದ್ದಂಥ ಎಲ್ಲ ನನ್ನ ಹೊನ್ನಾವರದ ಹಾಗೂ ಕುಮಟಾ ಭಾಗದ ಎಲ್ಲ ಸದಸ್ಯರಿಗೆ ನಾನು ನಮಿಸುತ್ತಾ, ಅವರು ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಗೆ ನಾನು ನಮಿಸುತ್ತಾ, ನಾನು ಒಂದು ಮಾತನ್ನು ಹೇಳ್ತೇನೆ ಬಂಧುಗಳೇ. ನಾವು ಈ ಹೊನ್ನಾವರ ಅಂದರೆ ಈ ಬಂಗಾರದ ಹೊನ್ನ ನಮ್ಮ ದಿನಕರ್ ಶೆಟ್ಟಿ ಹತ್ರ ಇದೆ, ಈ ನಮ್ಮ ಶಾಸಕರ ಹತ್ರ ಇದೆ. ಆ ಶಾಸಕರು ಮುಂದಿನ ವರ್ಷಕ್ಕೆ ಅವರು ನಮ್ಮ ಹೇಗೆ ನೋಡಿ ಮಂಜುನಾಥ್ ನಾಯ್ಕ ಮತ್ತು ಶಿವಾನಂದ ಹೆಗಡೆ ಅವರು, ನಾವು ರಥ ಹೇಳ್ಬೇಕಾದ್ರೆ 2 ರಥ ಹೇಳ್ತಾರೆ. ಒಂದು ದೊಡ್ಡ ರಥ, ಒಂದು ಸಣ್ಣ ರಥ. ಫಸ್ಟ್ ಹೇಳೋದು ಸಣ್ಣ ರಥ, ಮಾರನೇ ದಿವಸ ದೊಡ್ಡ ರಥ. ಈಗ ನೀವು ಎಲ್ಲ ಕೂಡಿ ಬಂದಿದ್ದೆ ರಥ ಹೇಳಲಿಕ್ಕೆ. ನಾವು 2 ದೇವರು ಕುಡಿಸಿದ್ದಾರೆ, ಒಂದು ಮಂಜುನಾಥ್ ನಾಯ್ಕ್, ಒಂದು ಶಿವಾನಂದ ಹೆಗಡೆ ಅವರಿಗೆ. ಅದಕ್ಕೆ ನಾವೆಲ್ಲ ಕೂಡಿ ಪೂಜೆ ಮಾಡ್ತಾ ಇದ್ದಾರೆ. ಶಾಸಕರು ನಮಗೆ ಪೂಜೆಗೆ ಸಾಮಾನು ಕೊಟ್ಟಿದ್ದಾರೆ, ನೀವು ಪೂಜೆ ಮಾಡಂತೇಳಿ. ಆದರೆ ಬಂಧುಗಳೇ, ನಾನು ಇಷ್ಟ ಹೇಳ್ತೇನೆ ನಿಮಗೆ, ಈ 4 ವರ್ಷದ ಕೊರೋನಾ ಬಂದಾಗ ನಮ್ಮ ಮಾಜಿ ಶಾಸಕ ಶಾರದಾ ಶೆಟ್ಟಿ ಅವರ ಮಗ ಮತ್ತು ಶಾರದಾ ಶೆಟ್ಟಿ ಅವರು ಕೂಡಿ ಈ ಹೊನ್ನಾವರ ಕುಮಟಾ BJP ಕಾಂಗ್ರೆಸ್ ದಳ ಅಂತ ಹೇಳಲಿಲ್ಲ. ಈಗ ಸಿದ ನಾವು ಎಲ್ಲ ಬಂಧುಗಳೇ ಕೂತಿದ್ದಾರೆ, ಎಲ್ಲ ಒಂದೇಯ. ಎಲ್ಲ ರಥ ಹೇಳಬೇಕಾದ್ರೆ ಎಲ್ಲ ಸಮಾಜವರು ಬರ್ತಾರೆ, ಖಾಲಿ ಒಂದೇ ಸಮಾಜ ಬರೋದಿಲ್ಲ. ಮೀನುಗಾರ ಮಾಡಬೇಕಾದ್ರೆ ಖಾಲಿ ಮೀನುಗಾರ ಮತ್ತು ಹೋಗ್ತಿದ್ರು ಮೊದಲೇ, ಈಗ ಹಾಗಿಲ್ಲ, ಎಲ್ಲರೂ ಮೀನುಗಾರ ಹೋಗ್ತಾರೆ. ಅದಕ್ಕೆ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮುಂದಿನ ದಿನದಲ್ಲಿ ತಾವೆಲ್ಲ ಕೂಡಿ ಹೊನ್ನಾವರದಲ್ಲಿ 4 ದಿವಸ ಅಲ್ಲ 15 ದಿವಸ ಮಾಡಿ, ಒಂದೊಂದು ತಿಂಗಳು ಬಿಟ್ಟು ಹೊನ್ನಾವರ ಅಂದರೆ ಚೊಕ್ಕ ಇರಲಿ ಅಂತ ಹೇಳಿ ನಿಮಗಂತ ನಾ ಹೇಳ್ತಾ, ನಿಮಗೆ ನಾನು ಏನಾದ್ರೆ ನನ್ನಿಂದ ನಿಮಗೆ ನೋವು ಇದ್ದರೆ ನನಗೆ ಶ್ರಮಿಸಿ. ಹಾಗೂ ನಮ್ಮ ಬಿಗ್ ಬಾಕ್ಸಿಂದ ಬಂದಂಥ ಎಲ್ಲ ಮಾತೆಯರಿಗೆ ನಾನು ವಂದಿಸುತ್ತಾ, ಪತ್ರಕರ್ತ ಬಂಧುಗಳೇ, ನೀವು ನಮಗೆ ಇಲ್ಲಿ ಅವಕಾಶ ಮಾಡಿ ನಮ್ಮದು ಒಳ್ಳೆಯ ಪ್ರಚಾರ ಕೊಡಬೇಕಂತೇಳಿ ನಿಮ್ಮನ್ನು ವಿನಂತಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಜೈ ಕರ್ನಾಟಕ. ಹೊನ್ನಾವರ ಉತ್ಸವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಶುಭಾಶಯರನ್ನು ದೈವತ್ವವನ್ನು ಕಾಣುವ ಹೃದಯ ವೈಶಾಲ್ಯತೆ ಎಲ್ಲರಲ್ಲೂ ಇರಲು ಸಾಧ್ಯವಿಲ್ಲ. ಅಂತಹ ಉದಾರತೆ ಇದ್ದವರು ಮಾತ್ರ ಎಲ್ಲ ಸಮುದಾಯದವರನ್ನ, ಎಲ್ಲ ಜಾತಿ ಜನಾಂಗದವರನ್ನ ಸಮಾನವಾಗಿ ಕಾಣುತ್ತಾ ಪರಸ್ಪರ ಗೌರವಿಸುವ ಮನೋಭೂಮಿಕೆಯನ್ನ ಹೊಂದಿರುತ್ತಾರೆ. ಬಹುಶಃ ಎಲ್ಲ ಗುಣಗಳನ್ನ ತಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡಿರುವಂತವರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗರಾಜ್ ಭಟ್ರವರು. ಇವತ್ತಿನ ಸುಂದರವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾವು ವಹಿಸಿದ್ದೀರಿ. ತಮ್ಮ ಅಧ್ಯಕ್ಷೀಯ ನುಡಿಗಾಗಿ ಈ ಸಮಯ ತೆರೆದುಕೊಳ್ತಾ ಇದೆ. ಸಿಂಚನ ಕಲೆ ಮತ್ತು ಗ್ರಾಮೀಣಾಭಿವೃದ್ಧಿ ಟ್ರಸ್ಟ್ ಹೊನ್ನಾವರ ಉತ್ಸವ ಸಮಿತಿ ಆಶ್ರಯದಲ್ಲಿ ಹೊನ್ನಾವರ ಉತ್ಸವ 2025ರ ಈ ಶುಭ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಉದ್ಘಾಟಕರಾಗಿ ಬಂದಂಥ ಸನ್ಮಾನ್ಯ ಶ್ರೀ ದಿನಕರ್ ಕೆ ಶೆಟ್ಟಿ ಅವರೇ, ಮಾನ್ಯ ಶ್ರೀ ಮಂಜುನಾಥ್ ಎಲ್ ನಾಯ್ಕ್ ಅವರೇ, ಹಾಗೂ ಶಿವಾನಂದ ಹೆಗಡೆ ಗಡ್ತಕ ಅವರೇ, ಹಾಗೂ ಇತರ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂಥ ಎಲ್ಲ ಹೊನ್ನಾವರದ
ಗಣ್ಯರೇ, ಇದೊಂದು ಸಮಾರಂಭಕ್ಕೆ ಅಧ್ಯಕ್ಷರಾಗಿ ಬನ್ನಿ ಅಂತೇಳಿ ನನ್ನ ಆತ್ಮೀಯ ಮಿತ್ರರಾದ ಶ್ರೀ ಕೃಷ್ಣಾನಂದ ಉಪ್ಲೆ ಅವರು ಬಂದು ರಿಕ್ವೆಸ್ಟ್ ಮಾಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಯಾಕಂತಂದರೆ ತುಂಬ ವರ್ಷದಿಂದ ಇಂಥ ಒಂದು ಸಮಾರಂಭ ಹೊನ್ನಾವರದಲ್ಲಿ ನಡೆದಿರಲಿಲ್ಲ. ಹಾಗಾಗಿ ಜನರಲ್ಲಿ ಏನೋ ಒಂಥರ ಉದಾಸೀನ ಭಾವನೆ. ನಮ್ಮ ಪಕ್ಕದ ಕುಮಟಾದಲ್ಲಿ ವರ್ಷಕ್ಕೆ 3-4 ಉತ್ಸವಗಳು ಇಂಥವು ನಡೀತವೆ, ಹೊನ್ನಾವರದಲ್ಲಿ ನಡೀತಾ ಇಲ್ಲ, ಯಾಕೆ ಏನು ಅಂತೇಳಿ ಗೊತ್ತಾಗ್ತಾ ಇಲ್ಲ ಅಂತೇಳಿ ತುಂಬ ಜನ ಅನ್ಕೊತಾ ಇದ್ದರು. ಆದರೆ ಶ್ರೀ ಕೃಷ್ಣಾನಂದ ಅವರ ಟೀಮ್ ವರ್ಕು ಇಂಥ ಒಂದು ಸಮಾರಂಭಕ್ಕೆ ನಾಂದಿ ಹಾಡಿದ್ದಾರೆ. ಇವರ ಪ್ರಕಾರ 1-2-3 ವರ್ಷದ ಹಿಂದೆ ಒಂದು ಪ್ರೋಗ್ರಾಮ್ ಮಾಡಿದರು ಇವರು. ಅದರ ನಂತರ ಇದು ಸೆಕೆಂಡ್ ಪ್ರೋಗ್ರಾಮು. ಇದೇ ರೀತಿ ಇವರ ಟೀಮ್ ಇನ್ನು ಪ್ರತಿ ವರ್ಷವೂ ಇಂಥ ಒಂದೊಂದು ಪ್ರೋಗ್ರಾಮನ್ನು ಮಾಡಲಿ. ಮತ್ತು ಇದೇ ರೀತಿ ಬೇರೆ ಟೀಮ್ಗಳು ಸಹ ಹೊನ್ನಾವರದಲ್ಲಿ ತುಂಬ ಹುಟ್ಟುಕೊಂಡು ಪ್ರತಿ ವರ್ಷ ಒಂದು 3-4 ಪ್ರೋಗ್ರಾಮನ್ನಂತಾರು ಮಾಡಿದರೆ ಹೊನ್ನಾವರದ ಜನರಿಗೂ ಒಂಥರ ಉತ್ಸಾಹ ಇರ್ತದೆ. ಈಗ ಇಲ್ಲಿ ನೋಡಿದರೆ ತುಂಬ ಜನ ಇದ್ದಾರೆ. ಸರ್ ಹೇಳಿದರು, ಎಲ್ಲ ಜನ ಹೊರಗಡೆ ಇದ್ದಾರೆ, ಆ ಸ್ಟಾಲಲ್ಲಿದ್ದಾರೆ, ಇನ್ನು ಕಾರ್ಯಕ್ರಮ ಪ್ರಾರಂಭ ಆಗ್ತಿದ್ದಂಗೆ ಬಂದು ಎಲ್ಲರೂ ಕೂತ್ಕೊಳ್ತಾರೆ ಅಂತೇಳಿ. ಅವರಿಗೆ ತುಂಬ ಜನ ಇದ್ದಾರೆ, ಬರ್ತಾರೆ ಈಗ ಇನ್ನು. ಹಾಗಾಗಿ ಭಾಳ ಟೈಮ್ ವೇಸ್ಟ್ ಮಾಡುವಂಗಿಲ್ಲ, ಆಲ್ರೆಡಿ ಟೈಮ್ ಆಗಿದೆ. ಈಗ ನಾನು ಇನ್ನೊಮ್ಮೆ ಕೃಷ್ಣಾನಂದ ಆ್ಯಂಡ್ ಟೀಮ್ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಶ್ರೀಯುತ ನಾಗರಾಜ್ ಭಟ್ರ ಅವರಿಗೆ. ಈಗ ಸ್ಮರಣಿಕೆಯನ್ನು ನೀಡುವಂತಹ ಸಂದರ್ಭ. ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಶ್ರೀಯುತ ದಿನಕರ್ ಕೆ ಶೆಟ್ಟಿ ಅವರಿಗೆ ಶ್ರೀಯುತ ಮಂಜುನಾಥ ಭಂಡಾರಿ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಜೊತೆಗೆ ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಸಂಘಟಕರಲ್ಲಿ ವಿನಂತಿಸಿಕೊಳ್ತಾ ಶ್ರೀಯುತ ಕೃಷ್ಣಾನಂದರವರು ಸರ್ವರನ್ನ ಅಭಿವಂದಿಸುವಂತಹ ಸಮಯ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಈ ಸಂದರ್ಭದಲ್ಲಿ ಸಿಂಚನ ಕಲೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಹೊನ್ನಾವರ ಉತ್ಸವ ಸಮಿತಿ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ವೇದಿಕೆಯಲ್ಲ ಎಲ್ಲ ಗಣ್ಯರು ತುಂಬ ಸಹಕಾರ ನೀಡಿದ್ದಾರೆ, ಅವರಿಗೆಲ್ಲ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ ನಿರಂತರವಾಗಿರಲಿ. ಈಗಾಗಲೇ ವೇಳೆಯಾಗಿದೆ, ಲಿಟ್ಲ್ ಕರಾವಳಿ ಶೋಗೆ ಸಿದ್ಧತೆ ನಡೀತಾ ಇದೆ. ಹಾಗಾಗಿ ತಮಗೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.